ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಈ ಥರ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಈ ಬರ್ತ್ಡೇ ಫಂಕ್ಷನ್ ಇದ್ದಿದ್ದು ನಮ್ಮ ನೈಬರ್ ಅವರ ಮಗುದು. ಸೊ ಅವರು ನಮ್ಮ ತುಂಬ ಕ್ಲೋಸ್, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ತುಂಬ ಕ್ಲೋಸು. ಅದಕ್ಕೇ ನಾವು ಹೋಗೋಣ, ಹೆಂಗಿದ್ರು ಸಂಡೇ ಇತ್ತಲ್ಲ. ಸೊ ನಾನು ಎಲ್ಲರೂ ನಮ್ಮ ಪಕ್ಕದ ಮನೆ ಆಂಟಿ ಅಂಕಲ್ ಎಲ್ಲರೂ ಸೇರಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಈ ಫಂಕ್ಷನ್ ನಡೀತಾ ಇದ್ದಿದ್ದು ಬಸವನಗುಡಿನಲ್ಲಿ. ನಾವು ಹೋಗೋ ಟೈಮಿಗೆ ಹತ್ತತ್ರ 12:30 ಆಗಿತ್ತು. ಏನೇನೋ ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ರು, ಅವರು ಗೇಮ್ ಎಲ್ಲ ಆಡಿಸ್ತಾಯಿದ್ರು. ಆಲ್ಸೋ ಇಲ್ಲಿ ಬಂದ್ರಲ್ಲ ಅಂಕಲ್ಲು, ಸೊ ಇವರೇ ರಾಮಲಿಂಗ ಅಂಕಲ್ ಅಂತ. ಇವರು ತುಂಬ ಕ್ಲೋಸು, ತುಂಬ ಲವ್ಕೆಯಿಂದ ಇರ್ತಾರೆ. ಯಾರ ಮನೆ ಫಂಕ್ಷನ್ ಆದ್ರೂ ನಮ್ಮ ನೈಬರ್ ಇದರಲ್ಲಿ ತುಂಬ ಚೆನ್ನಾಗಿ ಓಡಾಡ್ಕೊಂಡು ನಿಂತ್ಕೊಂಡೆಲ್ಲ. ಈವನ್ ನಮ್ಮನೆ ಫಂಕ್ಷನ್ ಕೂಡ ಅವರು ತುಂಬ ಚೆನ್ನಾಗೆಲ್ಲ ನಿಂತ್ಕೊಂಡು ಅವರೇ ಮಾಡೋದು. ಫಂಕ್ಷನ್ಗಳನ್ನ ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತಾರೆ. ಆ್ಯಂಡ್ ತುಂಬ ಜನ ಇವತ್ತು ಫಂಕ್ಷನ್ಗಳಿಗೆ ಯಾವಾಗ ಬಂದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ್ಯಂಡ್ ತುಂಬ ಜನ ಬಳಕೆ ಜಾಸ್ತಿ ಅಂಕಲ್ಗೆ. ಆಮೇಲೆ ಅವರ ಮಗ ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಮದುವೆ ಫಂಕ್ಷನ್ ಅಥವಾ ಯಾವುದಾದ್ರೂ ಎನಿ ಕೈಂಡ್ ಆಫ್ ಒಕೇಶನ್ಸ್ ನಿಮ್ಗೇನಾದರೂ ಡೆಕೋರ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ನಂಬರ್ ಬೇಕಂದರೆ ನೀವು ನನ್ನ ಕೇಳಿ ಕಾಮೆಂಟ್ ಬಾಕ್ಸಲ್ಲಿ, ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಪಾಪು ಇವನೇ ನೋಡಿ, ಮೋಕ್ಷಿತ್ ಅಂತ ಹೆಸರು. ಫಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಪಾಪ ನಿದ್ದೆ ಬಂದು ಹೋಗ್ಬಿಟ್ಟಿತ್ತು ಪಾಪುಗೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲಂತೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ಅಂದರೆ ಅಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ವ, ಇದು ಬಲೂನ್ ಎಲ್ಲ ಬ್ಲಾಸ್ಟ್ ಮಾಡ್ತಾರೆ ಅಥವಾ ಏನೇನಾದರೂ ಸೌಂಡ್ ಬರ್ತಾ ಇರುತ್ತಲ್ವ, ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಬಟ್ ಎನಿವೇಸ್ ಫಸ್ಟ್ ಇಯರ್ ಬರ್ಡೇ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು. ಎಲ್ಲದೂ ಸಖತ್ತಾಗಿ ಮಾಡಿದರು ಒಟ್ಟಿನಲ್ಲಿ. ವೈಟ್ ಡ್ರೆಸ್ ಹಾಕಿರೋದು ಮೋಕ್ಷಿತ್ ಅವ್ರ ಮಮ್ಮಿ. ಅವರು ಲಾಯರ್ ಬೇಸಿಕಲಿ. ಸೊ ಅವರ ಹಸ್ಬೆಂಡ್ ಕೂಡ ಲಾಯರು. ನಮ್ಮದು ಏನೇ ಒಂದು ಯಾವುದಾದ್ರೂ ಒಂದು ಪ್ರಾಪರ್ಟಿದು ಅಥವಾ ಏನಾದರೂ ಒಂದು ಡಾಕ್ಯುಮೆಂಟ್ಸ್ನ ನಾವು ವೆರಿಫೈ ಮಾಡಿಸ್ಬೇಕು ಅಥವಾ ನಮ್ಮ ಸಲೂನಿಂದು ಲೈಸೆನ್ಸಿಂದು ಅದು ಇದು ಎಲ್ಲ ಕೆಲಸ ಅವರೇ ಮಾಡಿಕೊಟ್ಟಿದ್ದು. ಈಸ್ ವೆರಿ ಜೆನ್ಯೂನ್ ಅಟ್ ಹಿಸ್ ವರ್ಕ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ನಿಮಗೂ ಅಷ್ಟೇ ಯಾವುದಾದ್ರೂ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಾದ್ರು ವೆರಿಫೈ ಮಾಡಿಸ್ಬೇಕು ಆ ಥರದ್ದು ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಇವ್ರು ನಮ್ಮನೆ ಹತ್ರನೇ ಇರೋದ್ರಿಂದ ನಮಗೆ ಆ ಥರದ್ದು ಒಂದು ಕೆಲಸದ್ದು ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಏನಾದರೂ ಇದ್ದರೆ ನಾವು ಲೀಗಲಿ ಇವ್ರ ಹತ್ರನೇ ಕೇಳ್ಕೊಂಬಿಡ್ತೀವಿ, ಏನೋ ಎತ್ತ ಅಂತ ಹೇಳಿಬಿಟ್ಟು. ಆ ಥರ ನೋಡಿ, ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾಯಿದ್ರು. ಈ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ಲಂಚ್ನ ಅರೇಂಜ್ ಮಾಡಿದರು. ಲಂಚ್ಗೆ ನಾವೆಲ್ಲ ಹೋಗ್ಬಿಟ್ವಿ. ತುಂಬ ಜನ ಬಂದಿದ್ದರು. ನಾವು ಹೋಗಿದ್ದೆ ಲೇಟು. ಆಬ್ವಿಯಸ್ಲಿ ನಂಗೆ ಗೊತ್ತಿತ್ತು ಜನ ಇರ್ತಾರೆ ಅಂತ. ನಾನು ಹೋಗಿದ್ದೆ ಲೇಟು, ಬಟ್ ಸ್ಟಿಲ್ ಅಲ್ಲಿ ಅಷ್ಟೊತ್ತದ್ರೂ ಇನ್ನೂ ತುಂಬ ಜನ ಇದ್ದರು. ಹಂಗೇ ಫೈನಲಿ ಮುಗಿಸ್ಕೊಂಡು ಎಲ್ಲ ಬಂದ್ವಿ. ನೋಡಿ, ಕೇಕ್ ಕಟ್ಟಿಂಗ್ ಆಯಿತು. ಈಗ ಅವರು ಚಾಮರಾಜಪೇಟೆ ಗುರುಕೃಪಾ ಸ್ಟೋರ್ಸ್ ಅಂತ ಇದೆ ಮೇಡಮ್. ಅದರಲ್ಲಿ ನನ್ನ ಬಾಲ್ಯದಿಂದ ಸಾಕಿ ಬೆಳೆಸಿದವರು ಇವರು. ನನಗೆ ಬಾಲ್ಯದಿಂದ ಸಾಕಿ ಬೆಳೆದು ಅವರ ಕಸ್ಟಡಿಯಲ್ಲೇ ಬೆಳೆದವರು ಮೇಡಮ್. ಚಾಮರಾಜಪೇಟೆಯಲ್ಲಿ ಗುರುಕೃಪಾ ಸ್ಟೋರ್ಸ್ ಅಂತ ಇದೆ. ದಯವಿಟ್ಟು ಯಾವುದೇ ವಿಧವಾದ ಉಡುಗೊರೆಗಳನ್ನು ಒಳ್ಳೆ ವೆರೈಟಿಗಳು ಸಿಗ್ತವೆ. ದಯವಿಟ್ಟು ಸಾರ್ವಜನಿಕರು ಭೇಟಿ ಕೊಡಬೇಕಾಗಿ ವಿನಂತಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಸೆಷನ್. ಬಾಳೆದೆಲೆ ದೊಡ್ಡದಾಗಿತ್ತು, ಊಟ ಎಲ್ಲ ರೆಡಿ ಇತ್ತು, ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದೆ. ಅನ್ನದಲ್ಲಿ ಒಂದು ಪಾಯಸ ಮಾಡಿದರು, ತುಂಬ ಚೆನ್ನಾಗಿತ್ತು. ಅನ್ನದಲ್ಲಿ ಒಂದು ಪಾಯಸ
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲನೂ ಎಂಜಾಯ್ ಮಾಡಿದೆ. ಊಟನೂ ತುಂಬ ಚೆನ್ನಾಗಿತ್ತು. ಈವೆಂಟ್ ತುಂಬ ಚೆನ್ನಾಗಾಯಿತು. ಎಲ್ಲ ಸಖತ್ತಾಗಿ ಅರೇಂಜ್ ಮಾಡಿದರು. ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ರಿಟರ್ನ್ ನಮ್ಮ ಮನೆಗೆ ಬಂದ್ಬಿಟ್ವಿ. ಫೈನಲಿ ನಮ್ಮ ಫಂಕ್ಷನ್ ಎಲ್ಲ ಸೂಪರಾಗಿ ಮುಗೀತು. ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದುಬಿಟ್ಟು ಹಾಗೆ ನಾನು ಡ್ರೆಸ್ಸಲ್ಲಿ ಇದ್ನಲ್ವಾ, ಒಂದು ಸ್ವಲ್ಪ ವೀಡಿಯೋಸ್ ಏನಾದ್ರು ಫೋಟೋಸ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ. ಬಿಕಾಸ್ ನಾನು ಯಾವುದೇ ಫಂಕ್ಷನಿಗೆ ನಾನು ರೆಡಿ ಆಗುವಾಗ ಹೋಗುವಾಗ ನಾನು ಯಾವಾಗ್ಲೂ ಫೋಟೋಸು ವೀಡಿಯೋಸು ತೊಗೊಳೋದಕ್ಕಾಗೋದೇ ಇಲ್ಲ. ಐ ಮೀನ್ ನಾನು ಮರ್ತೇ ಬಿಡ್ತೀನಿ ಅದನ್ನು. ಅಲ್ಲಿಂದ ಬಂದಮೇಲೆ ಫುಲ್ಲು ಟಯರ್ಡ್ ಆಗಿರ್ತೀನಿ, ಸುಸ್ತಾಗಿರುತ್ತೆ, ಆವಾಗ ತೊಗೊಳೋದಕ್ಕೆ ಹೋಗ್ತೀನಿ. ಆವಾಗ ಇಂಟ್ರೆಸ್ಟು ಇರೋಲ್ಲ ಅಷ್ಟೊಂದು ಚೆನ್ನಾಗೆ. ಹಂಗೆ ನಾನು ಬೇಗ ರೆಡಿ ಆಗ್ತೀನಿ. ಯಾವುದೇ ಫಂಕ್ಷನ್ಗಾದ್ರೂ ಅಷ್ಟೇ ಬೇಗನೆ ನಾನು ಯಾರನ್ನೂ ವೆಯ್ಟ್ ಮಾಡಿಸಲ್ಲ. ಇನ್ನು ನಾನು ವೆಯ್ಟ್ ಮಾಡ್ತೀನಿ. ಸೋಮು ನಾನು ಎಲ್ಲ ರೆಡಿ ಆದರೂ ಮೇಕಪ್ಪು ಎಲ್ಲ ಹೇರ್ ಸ್ಟೈಲ್ ಎಲ್ಲ ಆಗಿ ನಾನು ರೆಡಿಯಾಗಿ ನಿಂತರೂ ನಮ್ಮ ಸೋಮುದಿನ ರೆಡಿನೇ ಆಗಿರೋದಿಲ್ಲ. ಆ ಥರ ನಾನು ಬೇಗ ರೆಡಿ ಆಗ್ತೀನಿ. ನನಗೆ ತುಂಬ ಟೈಮ್ ರೆಡಿ ಆಗೋದಕ್ಕೆ ತೊಗೊಳೋದಕ್ಕೆ ನಂಗೆ ಇಷ್ಟ ಆಗೋಲ್ಲ. ಫಾಸ್ಟಾಗಿ ರೆಡಿ ಆಗಿಬಿಡ್ತೀನಿ. ಆಮೇಲೆ ಆದ್ರೂ ನನಗೆ ಫೋಟೋಸ್ ವೀಡಿಯೋಸ್ ತೊಗೊಳೋಕ್ಕೆ ಆಗೋಲ್ಲ ಲಾಸ್ಟಿಗೆ. ಅವರೆಲ್ಲ ಅರ್ಜೆಂಟ್ ಮಾಡಿಬಿಡ್ತಾರೆ ಅಂತ ನಾನು ಸುಮ್ಮನಾಗ್ತೀನಿ. ಹಾಗೆ ತೊಗೊತಾ ಇದ್ದೆ ವೀಡಿಯೋಸ್ ಎಲ್ಲ ಸುಮ್ಮನೆ ಸೋಮು ಜೊತೆ ಕೂತ್ಕೊಂಡು ಒಂದೊಂದು. ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗೋಲ್ಲ ಇದೆಲ್ಲ. ನಾನು ಯಾವತ್ತೂ ಅವ್ರಿಗೆ ಫೋರ್ಸು ಮಾಡಲ್ಲ ನನ್ನ ಜೊತೆಗೆ ವೀಡಿಯೋ ಮಾಡಿ ಅಂತ ನಾನು ಫೋರ್ಸು ಮಾಡಲ್ಲ. ಪ್ರಿಯಾ ಇದ್ಲಲ್ವಾ, ಪ್ರಿಯಾ ಅಕ್ಕ ಒಂದು ವೀಡಿಯೋ ಚೆನ್ನಾಗಿರುತ್ತೆ ನಿಮ್ಮದು ಅಣ್ಣಂದು, ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿರೋದಷ್ಟೇ. ಅವ್ರು ಯಾವಾಗಲೂ ಅಷ್ಟೇ ನನ್ನ ಜೊತೆಗೆ ಫೋಟೋದಕ್ಕೂ ಅವರು ಅಷ್ಟು ಇಷ್ಟಪಡಲ್ಲ. ಪೋಸೆಲ್ಲ ಕೊಡಬೇಕು ಅಂದರೆ ಅವ್ರಿಗೊಂದು ಸ್ವಲ್ಪ ಮುಜುಗರ, ಕ್ಯಾಮ್ರಾ ಮುಂದೆ ಎಲ್ಲ ಬರೋದೆಲ್ಲ. ನಾನು ಎಷ್ಟೊಂದು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿದಾಗ ಸೋಮು ವಾಸ್ ಲೈಕ್ ಬೇಡ, ಡಿಲೀಟ್ ಮಾಡು ಅದನ್ನು, ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ತೊಗೊಳೋದಕ್ಕೆ ಹೋಗಲ್ಲ ಜಾಸ್ತಿ. ಇದ್ರೊಳಗೆ ಕರೆಂಟ್ ಸಪ್ಲೈ ಮಾಡೋದು, ಕರೆಂಟ್ ಕೇಬಲ್ಲು, ಅದು ನೀರು ಬರೋದು, ಅದು ಹೆವಿ ಡ್ಯೂಟಿ ಪೈಪ್ ನೀರಿದೆ. ನಮ್ಮನೇಲಿ ಒಂದು ದೊಡ್ಡ ಕೆಲಸ ಆಗೋಯ್ತು. ಏನಂತ ಹೇಳಿದರೆ, ನಮ್ಮ ಪ್ರಿಯಾ ಇದ್ದಾಳಲ್ವಾ, ಪ್ರಿಯಾ ಏನು ಮಾಡ್ಯಾಳು, ಮೇಲ್ಗಡೆ ವಾಶ್ರೂಮ್ ಯೂಸ್ ಮಾಡಿದೆ. ಯೂಶ್ವಲಿ ನಾವು ಮೇಲ್ಗಡೆ ವಾಶ್ರೂಮ್ ಯಾರೂ ಯೂಸ್ ಮಾಡಲ್ಲ. ಅವಳು ಯೂಸ್ ಮಾಡಿಬಿಟ್ಟಿದ್ದಾಳೆ. ಯೂಸ್ ಮಾಡಾದ್ಮೇಲೆ ಒಂದು ಸರಿ ಅದು ಫ್ಲಶ್ಶು ಪ್ರೆಸ್ ಮಾಡಿ ಅದು ಓವರ್ಫ್ಲೋ ಆಗಿದೆ, ವಾಟರು ಓವರ್ಫ್ಲೋ ಆಗಿದೆ. ಆ್ಯಂಡ್ ಅದು ಸ್ಟಾಪ್ ಆಗಿಲ್ಲ, ಫ್ಲಶ್ ಆಗಿರೋದು ಸ್ಟಾಪ್ ಆಗಿಲ್ಲ. ನಮ್ಮದು ಆಟೋಮೆಟಿಕ್ ಹಾಕ್ಸಿರೋದು. ನಮ್ಮ ಮನೆಯಲ್ಲಿ ನಾವು ಮೋಟರ್ಗೆ ಆಟೋಮೆಟಿಕ್ ಹಾಕ್ಸಿದ್ದೀವಲ್ವ, ಅದು ಯಾವಾಗ ಆನ್ ಆಗುತ್ತೆ, ಯಾವಾಗ ಆಫ್ ಆಗುತ್ತೆ, ಯಾವಾಗ ಫಿಲ್ ಆಗುತ್ತೆ ಗೊತ್ತೇ ಆಗೋಲ್ಲ. ಬಟ್ ನಿಮಗೆ 24/7 ನಿಮಗೆ ವಾಟ್ರು ಕರೆಕ್ಟಾಗಿ ಬರ್ತಾನೇ ಇರುತ್ತೆ ಮನೇಲಿ. ಆ ಥರ ಅದೇನಾಗಿದೆ, ಓವರ್ ಡಿಗ್ ಆಗಿದೆ ವಾಟರು. ಫುಲ್ಲು ಕೆಳಗ್ವರ್ಗು ಫುಲ್ ಓವರ್ ಡಿಗ್ ಆಗಿಬಿಟ್ಟು ಕಂಪ್ಲೀಟಾಗೆ ಮಣ್ಣು ತುಂಬ್ಕೊಂಬಿಟ್ಟಿತ್ತು. ಸೊ ಅದನ್ನು ಮತ್ತಿವಾಗ ಕ್ಲಿಯರ್ ಮಾಡಿಸೋದಕ್ಕೆ ತುಂಬ ದುಡ್ಡನ್ನ ಇಸ್ಕೊಂಡ್ರು ಅವರು. ಅದಾದಮೇಲೆ ಸೋಮು ಪ್ರಿಯಾಂಗೆ ಬೈದರು, ನೀನು ಮೇಲ್ಗಡೆದು ಯೂಸ್ ಮಾಡಿದ್ಮೇಲೆ ನಿಂಗೆ ಗೊತ್ತಾಗಿಲ್ವಾ ವಾಟರ್ ಅಷ್ಟು ಫ್ಲೋ ಆಗಿದೆ, ನೋಡ್ಕೋಬೇಕಲ್ವಾ ನೀನು, ಅದೆಲ್ಲ ಜವಾಬ್ದಾರಿಯಿಂದ ಇರಬೇಕು ಅಂತ ಬೈದರು. ಬಿಕಾಸ್ ಏನೂ ಹೇಳೇ ಇಲ್ಲ ಅಂದರೆ ಅವಳಿಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗಲ್ಲ ಏನಂತ. ಇವಾಗ ನೋಡು ಇಷ್ಟೆಲ್ಲ ಕೂರಿಸ್ಕೊಂಡೆಲ್ಲ ಹೇಳಿದ್ರು, ನೋಡು ಇವಾಗ ಇಷ್ಟೆಲ್ಲ ಇದಾಯಿತು, ಇಷ್ಟೆಲ್ಲ ಮಾಡಿಸಿದ್ವಿ, ಅಲ್ಲಿವರೆಗೂ ವಾಟರ್ನ ತೆಗೆಸಿ ಮತ್ತೆ ತಿರ್ಗಾ ಹಿಂಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಹೌದು ಅಣ್ಣ ನಾನು ಮಾಡಿದ ಮಿಸ್ಟೇಕ್ ಆಯಿತು, ಇನ್ನೊಂದು ಸರಿ ಆ ಥರ ಮಾಡಲ್ಲ ಅಂತ ಹೇಳಿದ್ಲು. ಸೊ ಇಟ್ಸ್ ನಾಟ್ ಲೈಕ್ ಏನೂ ಹೇಳಲೇಬಾರ್ದು, ಏನೂ ಹೇಳಬಾರ್ದು ಅನ್ನೋ ಥರ ಅಲ್ಲ,
ಹೇಳಬೇಕು ಅವ್ರಿಗೆ, ಅದನ್ನು ತಿಳಿಸಿ ಹೇಳಿದಾಗಲೇ ಅವ್ರಿಗೂ ಒಂದು ಅರ್ಥ ಆಗೋದು, ಹೌದು ಹಿಂಗೆ ಮಾಡಬಾರ್ದಿತ್ತು ಅಂತ ಅನಿಸೋದು. ಆ್ಯಂಡ್ ಒಂದು ಕೆಲಸದ ಮೇಲೆ ನಾವು ಯಾವುದು ನೆಗ್ಲಿಜೆನ್ಸಿ ಇರಬಾರ್ದು ಅನ್ನೋದು ದಿಸ್ ಇಸ್ ದ ಲೆಸನ್ ಅಂತ ನನಗನ್ನಿಸ್ತು. ನಾ ಒಂದೊಂದು ಸರಿ ಏನು ಮಾಡಿಬಿಡ್ತೀವಿ ನಮ್ಮ ಮನೇಲಿ, ಹಾಗೆ ವಾಟರ್ ಫ್ಲೋ ಆಗುವಾಗ ನಾವು ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ. ಅವತ್ತು ನೋಡಿ ಕಂಟಿನ್ಯೂಸ್ ಒಂದಿನ ಫುಲ್ಲು ಕಂಟಿನ್ಯೂಸ್ ಆಗಿ ವಾಟರೇ ಇರಲಿಲ್ಲ ನಮ್ಮ ಮನೇಲಿ ಕಂಪ್ಲೀಟಾಗೆ. ಪಾಪ ಇವ್ರು ಕರೆದಿದ್ದ ತಕ್ಷಣ ಬಂದು ಎಲ್ಲ ಮಾಡಿಕೊಟ್ರು. ಸೋಮುನೇ ಅಂಕಲ್ ಎಲ್ಲೋ ಕರೆಸಿದ್ರು ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೂ. ಬಟ್ ತುಂಬ ಅಡ್ವಾನ್ಸ್ ಆಗಿದೆ ಅಂತ ಅನಿಸುತ್ತೆ ಇದೆಲ್ಲ ಟೆಕ್ನಾಲಜಿ. ಅವಾಗೆಲ್ಲ ಹೆಂಗಿತ್ತಂತೆ ಗೊತ್ತಾ, ಇದನ್ನು ರೋಡು ಎಂಡ್ವರೆಗೂ ಎಳ್ಕೊಂಡು ಹೋಗ್ಬೇಕಿತ್ತಂತೆ ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಮೋಟರ್ದು. ಬಟ್ ಈಗೆಲ್ಲ ನೋಡಿ ನಮ್ಮದು ಬೇಸ್ಮೆಂಟ್ ಒಳಗೆ ಬಂದುಬಿಡ್ತು ಗಾಡಿ, ಬಂದು ಆರಾಮಾಗಿ ಎಲ್ಲ ಅವರು ಕ್ಲಿಯರ್ ಮಾಡಿ ಕೊಟ್ಬಿಟ್ರು. ಇವಾಗ ವಾಟರ್ ಚೆನ್ನಾಗಿ ಬರ್ತಾ ಇದೆ. ಸಖತ್ತಾಗೆ ಟೆಕ್ನಾಲಜಿ ಮುಂದುವರೆದಿದೆಯಲ್ಲಪ್ಪ, ಎಲ್ಲದಕ್ಕೂ ಮಷಿನ್ ಇದೆಯಲ್ಲ ಇವಾಗ ಅಂತ ಅನ್ನಿಸ್ತಾ ಇತ್ತು ನಮಗೂ ಅದನ್ನು ನೋಡುವಾಗ. ಅರ್ಧ ದಿನದ ಕೆಲಸ ಅಷ್ಟೇ ಮುಗ್ದೋಯ್ತು. ಅದಾದಮೇಲೆ ಮತ್ತೆ ಎಲ್ಲ ನೀರೆಲ್ಲ ಚೆನ್ನಾಗಿ ಬಂತು. ಆಮೇಲೆ ನಾವು ರಿಲೀಫ್ ಆದ್ವಿ. ಇನ್ನು ಬಿಸಿನೀರು ಬರ್ತಾಯಿಲ್ಲ, ಅದಕ್ಕೇನೋ ಮಾಡಬೇಕಂತೆ. ಸೊ ಅದಾಯಿತು, ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ನಾನು ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಾಪು ಮೇಲ್ಗಡೆ ಬರೋದಕ್ಕಿಂತ ಮುಂಚೆ ಯೂಶ್ವಲಿ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ನನ್ನ ರೂಮ್ನ. ದಿನ ಏನು ಮಾಡಲ್ಲ, ಒಂದು 2-3 ಡೇಸ್ ಬಿಟ್ಬಿಟ್ಟು ದಿನ ಮಾಡಿದ್ರೆ ಕ್ಲೀನಾಗಿರೋದನ್ನೇ ರೂಮ್ನ ಪದೇ ಪದೇ ಕ್ಲೀನ್ ಮಾಡಿದ್ರೆ ಅದರಲ್ಲಿ ಅರ್ಥ ಅಲ್ವಾ. ಸೊ 1-2-3 ಡೇಸ್ ಬಿಟ್ಬಿಟ್ಟು ನನಗೆ ಯಾವಾಗ ಅನಿಸುತ್ತೆ ಅವಾಗೆಲ್ಲ ನಾನು ಮಾಡ್ತಾಯಿರ್ತೀನಿ. ಬಿಕಾಸ್ ನನಗೆ ನನ್ನ ರೂಮ್ ತುಂಬ ಕ್ಲೀನಾಗಿರಬೇಕು. ಯಾಕೆ ಅಂದರೆ ನನ್ನ ಪಾಪು ಮಲ್ಕೋತಾಳಲ್ವ, ಡಸ್ಟ್ ಅಲರ್ಜಿ ಏನಾರು ಆಗಿಬಿಡತ್ತೆ, ಆ ಥರ ನನಗೆ ತುಂಬ ಕನ್ಸರ್ನ್ ಇದೆ. ಈವನ್ ನನ್ನ ಸೋಮು ರೂಮ್ನೂ ತುಂಬ ಕ್ಲೀನಾಗಿ ಇಟ್ಟಿರ್ತೀನಿ. ಓನ್ಲಿ ನಮ್ಮ ಮನೇಲಿ ಮೆಸ್ಸಪ್ ಆಗೋ ಜಾಗ ಯಾವುದಂದರೆ ನನ್ನ ಮಗಳು ಎಲ್ಲಿ ಆಟ ಆಡ್ತಿರ್ತಾಳೆ ನೋಡಿ ಅಲ್ಲೇ ಮೆಸ್ಸಪ್ ಆಗೋದು. ಏನೋ ಒಂದು ತಿನ್ನೋಕೆ ಕೊಡ್ತೀನಿ, ತೊಗೊಂಡು ನೆಲಕ್ಕೆ ಹಾಕ್ಬಿಡ್ತಾಳೆ. ಇನ್ನೊಂದೇನೋ ಕೊಡ್ತೀನಿ, ಅದನ್ನು ಗೋಡೆಗೆಲ್ಲ ಮೆತ್ತಿರ್ತಾಳೆ. ಇವಾಗ ಪೆನ್ ತೊಗೊಂಡು ಗೋಡೆ ಫುಲ್ಲು ಬರೆದಿಟ್ಟಿದ್ದಾಳೆ. ಹಾಗೆ ಅವಳ ಟಾಯ್ಸ್ಗಳು ಅದು ಇದು. ಆ ಪ್ಲೇಸ್ ಮಾತ್ರ ಮೆಸ್ಸಪ್ ಅಷ್ಟೇ. ಬಿಟ್ಟರೆ ನನ್ನ ರೂಮು ಮೇಲ್ಗಡೆ ಎಲ್ಲ ಬಂದು ನೋಡಿದ್ರೆ ಸಕ್ಕತ್ತಾಗಿರುತ್ತೆ ನಮ್ಮ ಮನೇಲಿ. ಹಾಗೆ ಎಲ್ಲ ನನ್ನ ಕೆಲಸಗಳು ನಾನು ಕರೆಕ್ಟಾಗಿ ಮಾಡ್ಕೊತೀನಿ, ನಂದು ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನನಗೇನಂದರೆ ನಾನು ಒಬ್ಬಳೇ ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತೀನಿ, ಇಲ್ಲ ಅಂತಲ್ಲ. ಬಟ್ ಎಟ್ ದಿ ಸೇಮ್ ಟೈಮ್ ನನಗೆ ನನ್ನ ಪರ್ಸ್ನಲ್ ಟೈಮ್ ನನಗೆ ನಾನು ಒಬ್ಬಳೇ ಇರೋದು ಅಂದರೆ ನನಗೆ ತುಂಬ ಇಷ್ಟ. ಒಂದು ಮ್ಯೂಸಿಕ್ ಹಾಕ್ಕೋತೀನಿ, ನನ್ನ JBL ಸ್ಪೀಕರ್ ಅಲ್ಲೇ ಇರುತ್ತೆ. ನನ್ನ ರೂಮ್ ಬಂದು ಬಾಗಿಲು ಹಾಕ್ಕೊಂಡ್ರೆ ನಾನು ಮುಗೀತು. ನಮ್ಮ ಪಾಪು ಮಲ್ಕೊಂಡಿದ್ದಾಗ ಅವಳು ಕೆಳಗಡೆ ಇದ್ದಾಗೆಲ್ಲ ನಾನು ಹಂಗೆ ಮಾಡೋದು. ನನ್ನ ರೂಮಿಗೆ ಬರ್ತೀನಿ, ಬಾಗಿಲು ಹಾಕ್ಕೊಂಬಿಡ್ತೀನಿ, ಒಳ್ಳೆ ಮ್ಯೂಸಿಕ್ ಹಾಕ್ಕೋತೀನಿ, ಆರಾಮಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ಸೊ ದಟ್ಸ್ ಮೈ ರಿಲ್ಯಾಕ್ಸೇಷನ್ ಟೈಮ್. ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗಿಂದ ಅಲ್ಲ, ನಾನು ಸ್ಕೂಲ್ ಕಾಲೇಜ್ಗೆ ಹೋಗುವಾಗಿಂದನೂ ನಾನು ಹಂಗೇನೆ. ನನಗೆ ನನ್ನ ರೂಮ್ ಅಂದರೆ ತುಂಬ ಎಮೋಷನ್ಸು. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾರೂ ನಂಗೆ ಡಿಸ್ಟರ್ಬ್ ಮಾಡಬಾರ್ದು. ನನ್ನ ಪಾಡಿಗೆ ನಾನು ಹಾಡು ಹಾಕ್ಕೋಬೇಕು, ನನ್ನ ಪಾಡಿಗೆ ನಾನು ಏನೋ ಒಂದು ಡೈರಿಯಲ್ಲಿ ಬರೀಬೇಕು, ನನ್ನ ಪಾಡಿಗೆ ನಾನು ಇರಬೇಕು ಅಷ್ಟೇ. ನನಗೆ ಆ ಥರ. ಈಗ ಆಲ್ಮೋಸ್ಟ್ ರೂಮೆಲ್ಲ ಕ್ಲೀನ್ ಆಯಿತು. ಪಾಪು ಕೆಳಗಡೆ ಮಲಗಿರ್ತಾಳೆ ಆಲ್ರೆಡಿ. ಅರೌಂಡ್ 10 ಗಂಟೆ ಆಗುತ್ತೆ ಅವಳು ಮಲ್ಕೊಳ್ಳೋಕೆ, 10 ಗಂಟೆ ಆಗುತ್ತೆ. ಈಗ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲಂತೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನನಗದೇ ತುಂಬ ಖುಷಿ. ಎದ್ದೋಳಲ್ಲ ಪದೇ ಪದೇ. ಮತ್ತು ನಂಗೆ ನೈಟ್ ಮಲ್ಕೋಬೇಕಾರೆ ಈ ಥರ ಕೈಕಾಲು ಮುಖ ತೊಳ್ಕೊಂಡು ಮಲ್ಕೊಳ್ಳೋದು ಅಭ್ಯಾಸ ಇದೆ. ಅಥವಾ ನಾನು ಬೆಳಗ್ಗೆಯಿಂದ ಏನಾದ್ರು ಮೇಕಪ್ ಏನಾದ್ರು ಹಾಕಿದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ಮಲ್ಕೊಳ್ಳೋ ಅಭ್ಯಾಸ ಇದೆ. ವಿತ್ ಮೇಕಪ್ಪಲ್ಲಿ ನಾನು ಯಾವತ್ತೂ ಮಲ್ಗೋದೇ ಇಲ್ಲ. ಏನಾದರೂ ಎಲ್ಲರೂ ಹೋಗಿರ್ತೀನಲ್ವ, ಸೊ ಅಂಥ ಟೈಮಲ್ಲಿ ನಂಗೆ ಈ ಥರ ಫೇಸ್ ವಾಶ್ ಎಲ್ಲ ಮಾಡಿ ನನಗೆ ಮಲ್ಕೊಳ್ಳೋ ಹ್ಯಾಬಿಟ್ ಆ್ಯಕ್ಚುಲಿ ಇದೆ. ಎಂಥ ತಣ್ಣಗಿರಲಿ ನಾನು ಹಂಗೆ ಮಲ್ಕೊಂಬಿಡಲ್ಲ. ಪಾಪು ಬಂದಳು. ಮಕ್ಕಳು ಮಲ್ಕೊಂಡಿದ್ದಾಗ ತುಂಬ ಮುದ್ದಾಗಿ ಕಾಣ್ತವೆ. ಅದು ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ತುಂಬ ಮುದ್ದಾಡಬೇಕು ಅಂತ ಅನಿಸುತ್ತೆ ಮಕ್ಕಳನ್ನಂತೂ. ಮತ್ತು ಐ ಮೇಕ್ ಶ್ಯೂರ್ ನಾನು ಚಾರ್ಜರ್ ಏನಾದರೂ ಅಲ್ಲೆಲ್ಲ ಹಾಕಿದರೆ ಇವಳು ಮಧ್ಯರಾತ್ರಿ ಎಲ್ಲ ಏನಾದ್ರು ಎದ್ಬಿಡ್ತಾಳೆ ಅಂತ ನಾನು ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ನೀವು ಅಷ್ಟೇ ಮನೆಯಲ್ಲಿ ಚಾರ್ಜರ್ ಪಾಯಿಂಟ್ಗಳು ಎಲ್ಲೆಲ್ಲ ಹಾಕಿರ್ತೀರ
ಮೇಕ್ ಶ್ಯೂರ್ ಆಫ್ ಮಾಡಿ ಅದನ್ನು, ಅಥವಾ ಅದನ್ನು ಪ್ಲಗ್ ಔಟ್ ಮಾಡಿ ಎತ್ತಿಟ್ಬಿಡಿ. ಅದಕ್ಕೆಲ್ಲ ಸಾಕೆಟ್ಗೆ ಲಾಕ್ ಮಾಡೋದು ಬರುತ್ತೆ, ಅದನ್ನು ಅಮೆಝಾನಲ್ಲಿ ಬೇಕಾದ್ರೆ ನೀವು ತರಿಸ್ಕೊಂಡು ಅದು ಲಾಕ್ ಮಾಡಿ ಕೆಳಗಡೆ ಎಲ್ಲ ಇದ್ದರೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವುದು ಕೆಳಗಡೆ ಇಲ್ಲ, ಆನ್ ಮಾಡೋ ಥರ ಯಾವುದೂ ಇಲ್ಲ. ಮತ್ತು ನಾನು ಅವಳು ಮಲಗಿದ ತಕ್ಷಣ ಏನು ಮಾಡ್ತೀನಿ, ಓಡೋಮಸ್ ಹಚ್ಬಿಡ್ತೀನಿ. ಇವಾಗ ಗೊತ್ತಲ್ವ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗಿದೆ. ಓಡೋಮಸ್ ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಎಲ್ಲ ನಾರ್ಮಲ್ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಜಸ್ಟ್ ಸ್ಪ್ರೇ ಮಾಡಿಕೊಂಡು, ಡೈರೆಕ್ಟಾಗಿ ಸ್ಪ್ರೇ ಮಾಡಲ್ಲ ನಾನು, ಜಾಸ್ತಿ ಬರುತ್ತೆ, ಏನಕ್ಕೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಕೈಗೆ ಒಂಚೂರು ಸ್ಪ್ರೇ ಮಾಡ್ಕೊಂಬಿಟ್ಟು ನಾನು ಅವಳಿಗೆ ಕೈ ಕಾಲಿಗೆಲ್ಲ ನೀಟಾಗಿ ಹಚ್ಬಿಡ್ತೀನಿ. ಫೇಸ್ಗೆ ಹಚ್ಚಲ್ಲ, ಕಿವಿ ಹತ್ರ ಹಚ್ತೀನಿ ಅಷ್ಟೇ. ಆ ಸ್ಮೆಲ್ಲಿಗೆ ಬರಲ್ಲ, ಅದಕ್ಕೇ ಹಚ್ಬಿಡ್ತೀನಿ ನಾನು ನೀಟಾಗಿ ಇದನ್ನು. ಇವಾಗ ಪಾಪುನೂ ಮಲ್ಕೊಂಡ್ಳು, ನಾನು ಮಲ್ಕೊಳ್ಳೋ ಟೈಮ್ ಆಯಿತು. ಇವತ್ತಿನ ನನ್ನ ಬೆಳಗ್ಗೆ ಟೈಮಲ್ಲಿ ನನ್ನ ನೈಟ್ ರೊಟೀನ್ ಕೂಡ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ಹೇಳಿ. ಹಾಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗೈಸ್.